ಅಕ್ಕ ನೀವು ಬಿಗ್ ಬಾಸ್ ಡೈಲಿ ಎಷ್ಟು ಗಂಟೆ ಮೇಲೆ ನೋಡ್ತೀರಾ? ಅಣ್ಣ 11 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತಲ್ಲ 11 ಗಂಟೆ ಕೆಲಸ ಇರುತ್ತಾ ನಿಮ್ಗೆ? ನೋಡ ಅಂಗಡಿ ಎತ್ತಿಕ್ಕಿ ಹೋಗೋಷ್ಟರಲ್ಲೇ ಟೈಮ್ ಆಗುತ್ತೆ. ನಾವು ಊಟ ಮಾಡಿ ಮಲಗೋದೇ ಲೇಟ್ ಆಗುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ನೋಡ್ತೀವಿ. ಅಲ್ಲಕ್ಕ ಬೆಳಿಗ್ಗೆಯಿಂದ ಕೆಲಸ ಮಾಡ್ತೀರಾ, ವ್ಯಾಪಾರ ಮಾಡ್ತೀರಾ, 11 ಗಂಟೆ ಕೆಲಸ ಮುಗಿಸಿ 11 ಗಂಟೆ ಮೇಲೂ ನೋಡ್ಬೇಕು ಅನ್ನೋ ಆಸಕ್ತಿ ಬರುತ್ತಾ? ಅಣ್ಣ ಅದೇ ಹೋಗೋದೇ ಟೈಮಿಂಗ್ಸ್ ನಾವು ಡೈಲಿ. ಅಂದ್ರೆ ಏನು ಅದೊಂದು ಮನೋರಂಜನೆ ಅಂತಾನೆ ಏನಾದ್ರು ಇಷ್ಟ ಅಂತ ನೋಡ್ತೀರಾ? ನಮ್ಗೂ ಅದೇ ಟೈಮ್ ಅಲ್ಲಿ ನಮ್ಗೂ ಟೈಮ್ ಪಾಸ್, ಒಂದು ಎಂಟರ್ಟೈನಿಂಗ್. ನಮ್ಗೂ ಸ್ವಲ್ಪ ಮೈಂಡ್ ಸೆಟ್ ಬೆಳಗಿಂದ ಮೈಂಡ್ ಫ್ರೀ ಆಗ್ಲಿ ಅಂತ ಹೇಳಿ ಅದನ್ನ ನೋಡಿದ್ರೆ ನಮ್ಗೂ ಸ್ವಲ್ಪ ಮೈಂಡ್ ಬೇರೆ, ಅಂದ್ರೆ ಈ ಕಷ್ಟಗಳೇ ನೋಡಿರ್ತೀವಲ್ಲವ್ರ, ಹೌದೌದು. ಸ್ವಲ್ಪ ಮೈಂಡ್ ನಮ್ಗೂ ರಿಲ್ಯಾಕ್ಸ್ ಆಗಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಕೆಲಸ ಶುರು ಮಾಡ್ತೀರಿ? ನಮ್ ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಮಾರ್ಕೆಟ್ ಹೋಗ್ಬೇಕಣ್ಣ. ಹೋಗಿ ಬಂದು 4 ಗಂಟೆ 5 ಗಂಟೆಗೆ ಹೋಗಿ ಮಾರ್ಕೆಟ್ ಬಂದು 11 ಗಂಟೆ ಕೆಲಸ ಮುಗಿ 11 ಗಂಟೆ ಮೇಲೆ ಟೆಲಿಕಾಸ್ಟ್ ಆಗುತ್ತಲ್ಲ ಅವಾಗ ನೋಡ್ತೀರಾ? ಹೌದೌದು. ಅಂದ್ರೆ ಗಿಲ್ಲಿ ನಟ ಇಷ್ಟ ಅಂದ್ರೆ ಗಿಲ್ಲಿ ನಟನ್ಗೋಸ್ಕರನೋ ಅಥವಾ ಸುದೀಪ್ಗೋಸ್ಕರನೋ ಬಿಗ್ ಬಾಸ್ ಅದಕ್ಕೆ ಬಿಗ್ ಬಾಸ್ ಅನ್ನೋ ಒಂದು ಇದಕ್ಕೇನೆ ರೆಸ್ಪೆಕ್ಟ್ ಇದೆ, ಅದಕ್ಕೋಸ್ಕರ ನೋಡ್ತೀರಾ? ನೀವು ಯಾರ ಅಭಿಮಾನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ? ದರ್ಶನ್ ಅಭಿಮಾನಿನ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಾಕೆ ನೀವು ನೋಡ್ರೆ ಬಿಗ್ ಬಾಸ್ ನೋಡ್ತೀವಿ ಅಂತೀರಿ, ದರ್ಶನ್ ಅಭಿಮಾನಿ ಅಂತ? ಗೊತ್ತಿಲ್ಲ ಅಣ್ಣ, ಅವರು ನಮ್ ಸ್ವಂತ ಅಣ್ಣ ತಮ್ಮ ತರ. ಅವ್ರ ಕಷ್ಟದಲ್ಲಿದ್ರೆ ನಮ್ಗೂ ಒಂದ್ ಸ್ವಲ್ಪ ಮನ್ಸು ನೋವಾಗುತ್ತೆ. ಅಲ್ಲಕ್ಕ ಯಾರು 10 ರೂಪಾಯಿ ಕೊಟ್ರೆ ನಮ್ಮವ್ರ ತಮ್ಮವ್ರು ಅನ್ಬೋದು. ಅವ್ರು ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್, ಅವ್ರ ಒಳ್ಳೆತನ. ನಾ ಒಂದ್ಸತಿ ಇಲ್ಲಿ ಶೂಟಿಂಗ್ ನಡೀತಿತ್ತಣ್ಣ, ಯಾವ್ದಕ್ಕೆ ಒಡೆಯ ಪಿಕ್ಚರ್ದು. ಅದು ಎಲ್ರನ್ನ ಆಚೆ ಕಳ್ಸಿದ್ರು. ನಾವು ದೇವಸ್ಥಾನ ಇತ್ತು, ನಮಸ್ಕಾರ ಮಾಡಕ್ ಹೋಗಿ ದರ್ಶನ್ ಅಣ್ಣ ಕಾಣಿಸಿದ್ರು. ನಾನು ಸುಮ್ನೆ ಹಿಂಗ್ ಕೈ ಮುಗ್ದೆ ಅಷ್ಟೇ. ಅವ್ರು ಎಲ್ಲ ಅವ್ರ ಮುಂದೆ ತುಂಬಾ ಜನನೇ ಕೂತಿದ್ರು. ಅವೆಲ್ಲ ಬಿಟ್ಟು ನನಗೆ ನಮಸ್ಕಾರ ಮಾಡಿದ್ರು. ಅವ್ರು ನಮಸ್ಕಾರ ಮಾಡಿ ಹಂಗೆ ಬಿಟ್ರು. ನಂಗದು ನಿಜ ಆ ಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಯಾಕೆಂದ್ರೆ ಕೋಟಿ ಕೊಟ್ಟಷ್ಟು ಖುಷಿ ಆಗೋಯ್ತಾರ. ಯಾಕೆಂದ್ರೆ ಎಷ್ಟೋ ಜನ ಇನ್ನು ಕಾಯ್ತಾ ಇದಾರೆ ಅವ್ರು ಭೇಟಿ ಮಾಡಕ್ಕೆ. ಇಲ್ಲ, ದರ್ಶನ್ ತುಂಬಾ ದೂರ ಕೂತಿದ್ರು ಅವ್ರು. ನಾನ್ ದೇವ್ರಿಗೆ ನಮಸ್ಕಾರ ಮಾಡಕ್ಕೆ ಅಂತ ಮಾಡ್ತಾ ಇದ್ದೆ. ಆ ಟೈಮಿಂಗ್ಸ್ ಅಲ್ಲಿ ದರ್ಶನ್ ಅಣ್ಣ ಕಾಣಿಸ್ತಾ ಇದ್ರು. ತುಂಬಾ ದೂರನೇ ಇತ್ತು ಆಲ್ಮೋಸ್ಟ್. ಅವ್ರಿಗೆ ನಮಸ್ಕಾರ ಮಾಡಿದೆ. ಅವ್ರು ಕೂಡ ಅಲ್ಲಿಂದ ನಮಸ್ಕಾರ ಮಾಡಿ ಹಂಗೆ ಕಳ್ಬಿಟ್ರು. ಅಲ್ಲ ನೋಡಿ, ದರ್ಶನ್ ಅವರೇ ನಿಮ್ಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿ ಅವ್ರಿಗೆ ಏನ್ ಕಾಣಿಸ್ತೋ ಗೊತ್ತಿಲ್ಲ. ಎಷ್ಟು ಖುಷಿ ಆಯ್ತು ಅಂದ್ರೆ ಕೋಟಿ ಸಿಕ್ದಷ್ಟೇ ಖುಷಿ ಆಯ್ತು ನನ್ಗೆ. ಆ ಕ್ಷಣದಲ್ಲಿ ನಿಮ್ಗೆ ತುಂಬಾ ಖುಷಿ ಆಗೋಯ್ತು. ನೀವ್ ಒಬ್ಬರೇ ಅಭಿಮಾನಿನ ಅಥವಾ ನಿಮ್ ಮನೇಲಿರೋರು ಯಾರು? ನಮ್ ಇಡೀ ಊರೇ ಅಭಿಮಾನಿಗಳು ಅವ್ರಿಗೆ. ನಿಮ್ದು ಯಾವ ಊರಕ್ಕ? ಚಂದ್ರಪ್ಪ ಸರ್ಕಲ್ ಅಂತ ದೊಡ್ಡಾಲಂಬರ. ಇಲ್ಲ ಬೆಂಗಳೂರಲ್ಲ? ಇಲ್ಲ, ತಾವರೆಕೆರೆ ಬರುತ್ತೆ ನೋಡ್ರಿ. ಅಲ್ಲಿ ಇಡೀ ಊರೆಲ್ಲ ದರ್ಶನ್ ಅಭಿಮಾನಿಗಳಿದ್ದಾರೆ. ಇಡೀ ಊರೇ ದರ್ಶನ್ ಅಭಿಮಾನಿ. ಅಷ್ಟೊಂದು ಅಭಿಮಾನನ ದರ್ಶನ್ ಕಂಡ್ರೆ? ಕರ್ಕೊಂಡು ಹೋಗ್ತೀರಾ ನಮ್ಮನ್ನ? ಯಾಕೆಂದ್ರೆ ನಾವು ದರ್ಶನ್ ಅವ್ರ ಫ್ಯಾನ್ಸ್. ಸೊ ಆ ಊರಿಗೆ ಬಂದ್ಬಿಟ್ಟು ಏನು ಅಂತ ನೋಡೋದು. ನೋಡ್ರಿ ಅಕ್ಕ, 20 ವರ್ಷದಿಂದ ನೀವು ಹಿಂಗ್ ಮಾಡ್ತಾ ಇದೀವಿ ಅಂದ್ರಿ. ದರ್ಶನ್ ಅವರು ನಿಮ್ಮನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡಿದ್ರು ಅಂತಂದ್ರಿ. ನಿಮ್ ಯಾಕೆ 20 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀರಾ? ಮಕ್ಳಿಗೋಸ್ಕರ ನಮ್ಮ ತೀರಾಗಿ 20 ವರ್ಷ ಆಯ್ತು. 22 ವರ್ಷ. 22 ವರ್ಷದಿಂದನೂ ವ್ಯಾಪಾರ ಮಾಡ್ಕೊಂಡೇ ಬಂದಿದ್ದೀರಾ? ಹೋದಣ ಟೈಮಿಂಗ್ಸ್ ಅಲ್ಲಿ ಮಕ್ಳಿಗೆ ಓದ್ಸಕ್ಕೆಲ್ಲ ತುಂಬಾ ಕಷ್ಟ ಆಯ್ತು. ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ. ಏನೋ ಒಂದ್ ಜೀವನ ಮಾಡ್ಬೇಕಲ್ರ, ಮಕ್ಳು ವಿದ್ಯಾಭ್ಯಾಸ, ನಮ್ ಭವಿಷ್ಯ ಕಟ್ಕೋಬೇಕಲ್ರ. ನಮ್ ಭವಿಷ್ಯ ಅಂತೂ ಹೋಯ್ತು, ಅವ್ರಿಗಾದ್ರೂ ಒಳ್ಳೆ ಜೀವನ ಕೊಡ್ಬೇಕಲ್ವ್ರ. ಹಂಗಾಗಿ ಕಷ್ಟ ಪಡೋದು. ನಾನು ನಮ್ ಸುಖ ನಾನು ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಮಕ್ಳಿಗೋಸ್ಕರ ಅಷ್ಟೇ ನಮ್ ಬದುಕು ಅನ್ನೋ ತರ. ನಿಮ್ಗೆ ದರ್ಶನ್ ಯಾಕೆ ನಮಸ್ಕಾರ ಮಾಡಿರ್ಬೋದು ಅಂದ್ರೆ 20 ವರ್ಷದಿಂದ ನೀವು ಪಟ್ಟಿದ್ದೀರಾ ಪಾಡು. ಆ ಕಷ್ಟದಲ್ಲಿ ಅವ್ರ ಕಷ್ಟ ಏನೋ ನೆನಪಾಗಿತ್ತು ಏನೋ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ದರ್ಶನ್ ನಾವು ಕಷ್ಟ ಪಟ್ಟಿದೀವಲ್ಲವ್ರ. ಅವ್ರ ಪಾಪ ಏನೆಲ್ಲ ತೊಂದರೆ ಪಟ್ಕೊಂಡು ಕಷ್ಟ ಪಟ್ಕೊಂಡು ಆ ಸ್ಥಾನಕ್ಕೆ ತಲುಪವ್ರಲ್ಲವ್ರ. ತುಂಬಾ ಹೆಮ್ಮೆ ಆಗುತ್ತೆ. ಆಯ್ತು, ಒಳ್ಳೇದಾಗ್ಲಿ ಅಕ್ಕ. ದರ್ಶನ್ ಅವ್ರು ಬಿಡುಗಡೆ ಆದ ತಕ್ಷಣ ನಿಮ್ ಕಡೆಯಿಂದ ಅವ್ರು ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಅಕ್ಕ.